ಇಂಡಿಯಾ ಫಸ್ಟ್ಗೆ ಮತ್ತೆ ಸ್ವಾಗತ. ಈಗ ಈ ಕ್ಷಣದ ಹೆಡ್ಲೈನ್ಸ್. ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ನೀಡಿದ ಸುರೇಶ್ ವಿರುದ್ಧ ಕಿಡಿ. ಸಂಸತ್ ಅಧಿವೇಶನದಲ್ಲೂ ಸದ್ದು. ಕಾಂಗ್ರೆಸ್ ಕ್ಷಮೆಯಾಚನೆಗೆ ಬಿಜೆಪಿ ಪಟ್ಟು. ದೇಶ ಇಬ್ಬಾಗಿಸೋ ಮಾತಾಡಿದ್ರೆ ಸಹಿಸಲ್ಲ ಅಂತ ಖರ್ಗೆ ಗುಡುಗು. ಚುನಾವಣೆಯಲ್ಲಿ ಬಿಜೆಪಿ ಬಾರಿ 400 ಸೀಟುಗಳನ್ನು ದಾಟಲಿದೆ. ಕಲಾಪದಲ್ಲಿ ಕಾಂಗ್ರೆಸ್ ನಾಯಕ ಖರ್ಗೆ ಹೇಳಿಕೆಗೆ ಚಪ್ಪಾಳೆ ತಟ್ಟಿದ ಬಿಜೆಪಿ ನಾಯಕರು. ಖರ್ಗೆ ಮಾತನ್ನ ನಗ್ತಾ ನಗ್ತಾ ಸ್ವಾಗತಿಸಿದ ಮೋದಿ. ತಮಿಳುನಾಡಲ್ಲಿ ನಟ ದಳಪತಿ ವಿಜಯ್ ಸಂಚಲನ. ರಾಜಕೀಯ ರಂಗಕ್ಕೆ ಧುಮುಕಿ. ತಮಿಳಗ ವೆಟ್ರಿ ಕಳಗಂ ಅನ್ನೋ ಹೊಸ ಪಕ್ಷ ಘೋಷಣೆ. 2026ರ ಚುನಾವಣೆಗೆ ಸ್ಪರ್ಧಿಸೋ ಗುರಿ ಎಂದ ಮಾಸ್ಟರ್. ಜಾರ್ಖಂಡ್ನ 12ನೇ ಸಿಎಂ ಆಗಿ ಚಂಪೈ ಸೊರೇನ್ ಪ್ರಮಾಣ ವಚನ. ಫೆಬ್ರವರಿ 5ರಂದು ನೂತನ ಸರ್ಕಾರದಿಂದ ವಿಶ್ವಾಸ ಮತಯಾಚನೆ. ಇಡಿ ಬಂಧನ ಪ್ರಶ್ನಿಸಿದ್ದ ಹೇಮಂತ್ ಸೊರೇನ್ ಅರ್ಜಿ ರಿಜೆಕ್ಟ್ ಮಾಡಿದ ಸುಪ್ರೀಂ. ಬಾಲಿವುಡ್ನ ವಿವಾದಿತ ನಟಿ ಪೂನಂ ಪಾಂಡೆ ಸಾವಿನ ಸುದ್ದಿ. ಗರ್ಭಕಂಠದ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದಾರೆ ಅಂತ ವರದಿ. ಯುಪಿ ಕಾನ್ಪುರದ ನಿವಾಸದಲ್ಲಿ ಪೂನಂ ಕೊನೆಯುಸಿರು ಅನ್ನೋ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.